ನಮಸ್ತೆ ಸ್ನೇಹಿತರೆ, ವೆಲ್ಕಮ್ ಟು ನೆಕ್ಸಸ್ ಕನ್ನಡ ಯೂಟ್ಯೂಬ್ ಚಾನಲ್. ನೀವೇನಾದರೂ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ ಮತ್ತೆ ಬೆಲ್ ಐಕನ್ನ ಒತ್ತಿ ಅಂತ ಹೇಳ್ತಾ ಇವತ್ತಿನ ಫಸ್ಟ್ ಅಪ್ಡೇಟ್ ಬಂದ್ಬಿಟ್ಟು ಸ್ಯಾಂಡಲ್ವುಡ್ ಕ್ವೀನ್ ಆದಂಥ ರಮ್ಯಾ ಅವ್ರ ಬಗ್ಗೆ. ರಮ್ಯಾ ಅವರು 24ನೇ ಜುಲೈಗೆ ಒಂದು ಟ್ವೀಟ್ ಮಾಡ್ತಾರೆ, ಸುಪ್ರೀಂ ಕೋರ್ಟೇ ಕಾಮನ್ ಪೀಪಲ್ಗೆ ಭರವಸೆ ಅಂತ. ಹೈಕೋರ್ಟು ಹೆಂಗೆ ರೇಣುಕಾಸ್ವಾಮಿ ಕೇಸಲ್ಲಿ ದರ್ಶನ್ ಅವರಿಗೆ ಬೇಲ್ ಕೊಡ್ತು, ಮತ್ತೆ ಹೈಕೋರ್ಟು ಎಲ್ಲ ಕೇಸಸ್ಸಲ್ಲೂ ಇದೇ ರೀತಿ ಹ್ಯಾಂಡಲ್ ಮಾಡುತ್ತಾ ಅಂತ ಸುಪ್ರೀಂ ಕೋರ್ಟು ಕ್ವಶನ್ ಮಾಡಿದೆ. ಈ ಒಂದು ಪೋಸ್ಟ್ನ ರಮ್ಯಾ ಅವರು ತಮ್ಮ ಟ್ವಿಟರಲ್ಲಿ ಪೋಸ್ಟ್ ಮಾಡಿದ್ದಾರೆ. ಈ ಪೋಸ್ಟು ದರ್ಶನ್ ಫ್ಯಾನ್ಸ್ ನೋಡಿದ್ಮೇಲೆ ಅವರಿಗೆ ಒಂಚೂರು ಇಷ್ಟ ಆಗಿಲ್ಲ, ಮತ್ತೆ ಸ್ವಲ್ಪ ಜನ ಕೋಪಗೊಂಡಿದ್ದಾರೆ. ನೀವು ರಮ್ಯಾ ಅವ್ರದ್ದು ರೀಸೆಂಟ್ ಪೋಸ್ಟಿಂದ ಹೋಗ್ಬಿಟ್ಟು ಕಮೆಂಟ್ಸ್ ನೋಡಿದ್ರೆ ನಿಮ್ಮ ಮೇಲೆ ರೆಸ್ಪೆಕ್ಟ್ ಇತ್ತು, ಇವಾಗ ಅದನ್ನ ನೀವು ಕಳ್ಕೊಂಡ್ರಿ, ನಿಮ್ಮನ್ನು ಅನ್ಫಾಲೋ ಮಾಡ್ತೀನಿ ಅಂತ ಸ್ವಲ್ಪ ಜನ ಹೇಳಿದ್ದಾರೆ. ಇನ್ನು ಸ್ವಲ್ಪ ಜನ ಇಷ್ಟು ದಿವಸ ಮಾತಾಡಿರಲಿಲ್ಲ, ಇವಾಗ ಸಡನ್ ಆಗಿ ಬಂದ್ಬಿಟ್ಟು ನ್ಯಾಯ ಕೇಳ್ತಿದ್ದಾರೆ ಅಂತ ಹೇಳ್ತಿದ್ದಾರೆ. ಸೊ ಅದಕ್ಕೆ ರಮ್ಯಾ ಅವರು ತಮ್ಮ ಇನ್ಸ್ಟಾಗ್ರಾಮ್ ಚಾನಲಲ್ಲಿ ಒಂದು ಸ್ಟೋರಿನ ಅಪ್ಲೋಡ್ ಮಾಡ್ತಾರೆ. ಟು ಆಲ್ ದ ಡಿ ಬಾಸ್ ಫ್ಯಾನ್ಸ್, ವೆಲ್ಕಮ್ ಟು ಮೈ ಇನ್ಸ್ಟಾಗ್ರಾಮ್ ಚಾನಲ್. ನೀವೇನು ಕಮೆಂಟ್ ಮಾಡ್ತಿದ್ದೀರಲ್ಲ, ನಿಮ್ಮ ಕಮೆಂಟ್ಸ್ಗೋಸ್ಕರನಾದರೂ ರೇಣುಕಾಸ್ವಾಮಿ ಅವರಿಗೆ ಜಸ್ಟಿಸ್ ಸಿಗಬೇಕು ಅಂತ ಹೇಳಿದ್ದಾರೆ. ಇನ್ನು ಸ್ವಲ್ಪ ಜನ ರಮ್ಯಾ ಅವರಿಗೆ ಫುಲ್ ಕಂಪ್ಲೀಟ್ ಸಪೋರ್ಟ್ ತೋರಿಸಿದ್ದಾರೆ. ಯಾರು ಏನೇ ಅಂದರೂ ಸತ್ಯದ ಪರವಾಗಿ ನಿಲ್ತೀರಾ ಮ್ಯಾಮ್, ನಿಮಗೆ ನಮ್ಮ ಕಂಪ್ಲೀಟ್ ಸಪೋರ್ಟ್ ಇದೆ ಅಂತ ಕಮೆಂಟ್ಸ್ ಹಾಕಿದ್ದಾರೆ ಸುಮಾರು ಜನ. ಸೊ ರಮ್ಯಾ ಅವರು ಟ್ವೀಟ್ ಮಾಡಿರೋದ್ರ ಬಗ್ಗೆ ನಿಮಗೇನು ಅನ್ಸುತ್ತೆ ಕಮೆಂಟ್ ಸೆಕ್ಷನ್ ಅಲ್ಲಿ ತಪ್ಪದೆ ತಿಳಿಸಿ. ನೆಕ್ಸ್ಟ್ ಅಪ್ಡೇಟ್ ಬಂದ್ಬಿಟ್ಟು ಕಿರಿಕೀರ್ತಿ ಅವ್ರ ಬಗ್ಗೆ. ಸೌಜನ್ಯ ನ್ಯೂಸ್ ಪ್ಲಸ್ ಅನ್ನೋ ಒಂದು ಯೂಟ್ಯೂಬ್ ಚಾನಲ್ ಅಲ್ಲಿ ಭೈರಪ್ಪ ಹರೀಶ್ ಕುಮಾರ್ ಅನ್ನೋರು ಒಂದು ವಿಡಿಯೋನ ಅಪ್ಲೋಡ್ ಮಾಡ್ತಾರೆ. ಆ ವಿಡಿಯೋದಲ್ಲಿ ಏನ್ ಹೇಳಿದ್ದಾರೆ ಅಂದ್ರೆ, ಕಿರಿಕೀರ್ತಿ ಅವರು ಮುಂಚೆ ಯಾವುದೋ ಒಂದು ಮೀಡಿಯಾದಲ್ಲಿ ಕೆಲಸ ಮಾಡ್ತಿರ್ಬೇಕಾದ್ರೆ ಕಿರಿಕೀರ್ತಿ ಅವರು ಒಂದು ಹುಡುಗಿ ಮೇಲೆ ಅತ್ಯಾಚಾರ ಮಾಡಿದ್ರಂತೆ. ಸೊ ಹಂಗಾಗಿ ಆ ಹುಡುಗಿ ವಿಲೆ ಬೆಂಗಳೂರು ಪೊಲೀಸ್ ಸ್ಟೇಷನ್ ಅಲ್ಲಿ ಕಿರಿಕೀರ್ತಿ ಅವ್ರ ಮೇಲೆ ಒಂದು FIR ನ ರಿಜಿಸ್ಟರ್ ಮಾಡಿದ್ದಾರೆ. ಸೊ ಆ FIR ಕಾಪಿ ಮತ್ತೆ ಫುಲ್ ಕಂಪ್ಲೀಟ್ ಡೀಟೇಲ್ಸ್ ನನ್ನ ಹತ್ರ ಇದೆ. ಆದರೆ ಆ ಹುಡುಗಿದು ಮರ್ಯಾದೆ ಕಳೆಯೋಕೆ ನನಗೆ ಇಷ್ಟ ಇಲ್ಲ, ಸೊ ಹಂಗಾಗಿ ನಾನು ಅದನ್ನ ಈ ವಿಡಿಯೋದಲ್ಲಿ ಡಿಸ್ಕ್ಲೋಸ್ ಮಾಡಲ್ಲ ಅಂತ ಹೇಳಿದ್ದಾರೆ. ಬಟ್ ಕಿರಿಕೀರ್ತಿ ಅವ್ರು ಏನಾದ್ರು ಈ ವಿಷಯದ ಬಗ್ಗೆ ಹರೀಶ್ ಅವರಿಗೆ ಚಾಲೆಂಜ್ ಮಾಡಿದ್ರೆ ಅವಾಗ ನಾನು ಈ ವಿಷಯನ ಡಿಸ್ಕ್ಲೋಸ್ ಮಾಡ್ತೀನಿ ಅಂತ ಹೇಳಿದ್ದಾರೆ. ನೆಕ್ಸ್ಟ್ ಅಪ್ಡೇಟ್ ಬಂದ್ಬಿಟ್ಟು ಧರ್ಮಸ್ಥಳದ ಕೇಸ್ ಬಗ್ಗೆ. ಸೊ ಧರ್ಮಸ್ಥಳದಲ್ಲಿ ಒಬ್ಬ ವ್ಯಕ್ತಿ ನಾನು ಸುಮಾರು ಜನ ಹೂತಾಕಿದ್ದೀನಿ ಅಂತ ಪೊಲೀಸ್ ಕಂಪ್ಲೇಂಟ್ ಕೊಡ್ತಾನೆ. ಕೊನೆಗೆ ವಿಷಯ ಕೋರ್ಟಿಗೆ ಹೋಗುತ್ತೆ. ಕೋರ್ಟಲ್ಲೂ ಕೂಡ ಈ ಕೇಸ್ ಬಗ್ಗೆ ಡಿಸ್ಕಷನ್ ಆಗುತ್ತೆ. ಆಮೇಲೆ ಪೊಲೀಸ್ ಅವರು ತಮ್ಮ ಇನ್ವೆಸ್ಟಿಗೇಷನ್ ಕೂಡ ಸ್ಟಾರ್ಟ್ ಮಾಡ್ತಾರೆ. ಬಟ್ ಪೊಲೀಸ್ ಅವರು ಪ್ರಾಪರ್ ಆಗಿ ಇನ್ವೆಸ್ಟಿಗೇಷನ್ ಮಾಡ್ತಾ ಇಲ್ಲ ಅಂತ SIT ರಚನೆ ಮಾಡಬೇಕು ಅಂತ ಗೌರ್ಮೆಂಟ್ಗೆ ಪ್ರೆಷರ್ ಬೀಳುತ್ತೆ. ಗೌರ್ಮೆಂಟು SIT ರಚನೆ ಕೂಡ ಮಾಡ್ತಾರೆ. ಬಟ್ ಇವಾಗ SIT ರಚನೆ ಆದ್ಮೇಲೆ SIT ಇರುವಂತ IPS ಆಫೀಸರ್ಸು ಮತ್ತೆ ಅಧಿಕಾರಿಗಳು ಈ ಒಂದು ಕೇಸ್ಗೆ ಸಂಬಂಧಪಟ್ಟಂತ ಎಲ್ಲ ಇನ್ಫಾರ್ಮೇಶನ್ ಇವಾಗ ಕಲೆಕ್ಟ್ ಮಾಡಕ್ಕೆ ಸ್ಟಾರ್ಟ್ ಮಾಡಿದ್ದಾರೆ. ನಿನ್ನೆ ಕದ್ರಿ IBಲಿ SIT ಟೀಮು ಇವನು ಯಾರು ವ್ಯಕ್ತಿ ನಾನು ಸುಮಾರು ಜನ ಹೂತಾಕಿದ್ದೀನಿ ಅಂತ ಹೇಳಿದ್ನಲ್ಲ ವಿಟ್ನೆಸ್, ಸೊ ವಿಟ್ನೆಸ್ ಕರೆಸಿದ್ದಾರೆ ಎನ್ಕ್ವೈರಿ ಮಾಡಕ್ಕೆ. ಸೊ ವಿಟ್ನೆಸ್ ವಕೀಲರ ಜೊತೆ ಅಲ್ಲಿಗೆ ವಿಚಾರಣೆಗೆ ಅಂತ ಹೋಗಿದ್ದಾನೆ, ಮತ್ತೆ ವಿಚಾರಣೆ ಕೂಡ ನಡೆದಿದೆ. ಸೊ ನೆಕ್ಸ್ಟ್ ಈ ಇನ್ವೆಸ್ಟಿಗೇಷನ್ ಏನಾಗುತ್ತೆ, ಸೈಟ್ ವಿಸಿಟ್ ಮಾಡ್ತಾರಾ, ಸಮಾಧಿ ಆಗಿತಾರ ಅನ್ನೋದ್ರ ಬಗ್ಗೆ ನಾನು ಅಪ್ಕಮಿಂಗ್ ವಿಡಿಯೋಸ್ ಅಲ್ಲಿ ನಿಮಗೆ ತಿಳಿಸ್ಕೊಡ್ತೀನಿ. ಸೊ ನೆಕ್ಸ್ಟ್ ಅಪ್ಡೇಟ್ ಬಂದ್ಬಿಟ್ಟು ಒಳ್ಳೆ ಹುಡುಗ ಪ್ರಥಮ್ ಅವ್ರ ಬಗ್ಗೆ. ಸೊ ಪ್ರಥಮ್ ಅವರು ಚಿಕ್ಕಬಳ್ಳಾಪುರದಲ್ಲಿ ಟೆಂಪಲ್ ವಿಸಿಟ್ ಮಾಡಕ್ಕಂತ ಹೋಗಿದ್ದಾರೆ. ಆ ಟೈಮಲ್ಲಿ ದರ್ಶನ್ ಫ್ಯಾನ್ಸು ಡ್ರ್ಯಾಗರ್ ತೋರಿಸ್ಬಿಟ್ಟು ಬೆದರಿಸಿದ್ದಾರೆ ಅಂತ ಪ್ರಥಮ್ ಅವರು ಸ್ಟೇಟ್ಮೆಂಟ್ ಕೊಟ್ಟಿದ್ದಾರೆ. ಈ ಒಂದು ಇನ್ಸಿಡೆಂಟ್ ಆದಾಗ ರಕ್ಷಕ್ ಬುಲೆಟ್ ಅವರು ಕೂಡ ಆ ಸ್ಪಾಟ್ ಅಲ್ಲಿ ಇದ್ರು ಅಂತ ಹೇಳಿದ್ದಾರೆ. ರಕ್ಷಕ್ ಬುಲೆಟ್ ಅವರಿಗೆ ಈ ಒಂದು ವಿಷಯದ ಬಗ್ಗೆ ಕೇಳಿದಾಗ ರಕ್ಷಕ್ ಬುಲೆಟ್ ಅವ್ರು ಏನ್ ಹೇಳಿದ್ದಾರೆ ಅಂದ್ರೆ, ಹೌದು ನಾನು ಅಲ್ಲಿದ್ದೆ, ಬಟ್ ಆದ್ರೆ ನನಗೂ ಇದಕ್ಕೂ ಯಾವುದೇ ರೀತಿ ಸಂಬಂಧ ಇಲ್ಲ. ನಾನು ಮತ್ತೆ ಪ್ರಥಮ್ ಅವರು ಮುಂಚೆ ಯಾವ ರೀತಿ ಇದ್ವಿ ಇವಾಗಲೂ ಕೂಡ ಹಂಗೆ ಇದೀವಿ. ಸೋಷಿಯಲ್ ಮೀಡಿಯಾದಲ್ಲಿ ಸುಮ್ಮನೆ ನನ್ನ ಹೆಸರನ್ನ ಯೂಸ್ ಮಾಡ್ಕೊಂಡ್ಬಿಟ್ಟು ಅಪಪ್ರಚಾರ ಮಾಡ್ತಾ ಇದ್ದಾರೆ. ನನಗೂ ಮತ್ತೆ ಇನ್ಸಿಡೆಂಟ್ಗೂ ಯಾವುದೇ ರೀತಿ ಸಂಬಂಧ ಇಲ್ಲ ಅಂತ ಹೇಳಿದ್ದಾರೆ. ನಾನೇನಾದ್ರೂ ತಪ್ಪು ಮಾಡಿದ್ರೆ ದೇವರು ನನಗೆ ಶಿಕ್ಷೆ ಕೊಡ್ಲಿ ಅಂತ ಹೇಳಿದ್ದಾರೆ. ಬಟ್ ಪ್ರಥಮ್ ಅವರು ಪೊಲೀಸ್ ಸ್ಟೇಷನ್ಗೆ ಹೋಗಿ ಕಂಪ್ಲೇಂಟ್ ಕೊಟ್ಟಿಲ್ಲ. ಏನಕ್ಕೆ ನೀವು ಕಂಪ್ಲೇಂಟ್ ಕೊಟ್ಟಿಲ್ಲ ಅಂತ ಕೇಳಿದಾಗ ಪ್ರಥಮ್ ಅವ್ರು ಏನು ಹೇಳಿದ್ದಾರೆ ಅಂದ್ರೆ, ಕರೆಂಟ್ಲಿ ದರ್ಶನ್ ಅವರು ಬೇಲ್ ಮೇಲಿದ್ದಾರೆ. ಸೊ ನನ್ನಿಂದ ಏನಾದರೂ ಅವ್ರ ಜಾಮೀನು ರದ್ದಾದ್ರೆ ನನಗೆ ಕೆಟ್ಟ ಹೆಸರು ಬರುತ್ತೆ. ಸೊ ಆ ಒಂದು ಕಾರಣದಿಂದ ನಾನು ಈ ವಿಷಯನ ಸದ್ಯಕ್ಕೆ ಇವಾಗ ಡ್ರಾಪ್ ಮಾಡಿದ್ದೀನಿ, ಮುಂದೆ ನಾನು ಇದ್ರ ಬಗ್ಗೆ ನೋಡ್ಕೊತೀನಿ ಅಂತ ಹೇಳಿದ್ದಾರೆ. ಮತ್ತೆ ಪ್ರಥಮ್ ಅವರು ಲಾಯರ್ ಜಗದೀಶ್ ಅವ್ರ ಹತ್ರ ಕೂಡ ಮಾತಾಡಿದ್ದಾರೆ. ಲಾಯರ್ ಜಗದೀಶ್ ಅವ್ರು ಏನು ಹೇಳಿದ್ದಾರೆ ಅಂದರೆ, ಇವಾಗ ನಿನಗೆ ಬಿಟ್ಟು ಕಳಿಸಿದ್ದಾರೆ, ಬಟ್ ಮುಂದೆ ನಿನಗೇನಾದ್ರು ಚುಚ್ಚಿದ್ರೆ ಏನು ಮಾಡ್ತೀಯಾ, ಫಸ್ಟ್ ಹೋಗಿ ನೀನು ಕಂಪ್ಲೇಂಟ್ನ ರಿಜಿಸ್ಟರ್ ಮಾಡು, ಮತ್ತು ಮುಂದೆ ಪೊಲೀಸ್ ಅವರು ಕಾನೂನಾತ್ಮಕವಾಗಿ ಏನು ಡಿಸಿಷನ್ ತೊಗೋಬೇಕು ಅದನ್ನು ತೊಗೊತಾರೆ ಅಂತ ಅಡ್ವೈಸ್ ಕೂಡ ಮಾಡಿದ್ದಾರೆ. ನೆಕ್ಸ್ಟ್ ಅಪ್ಡೇಟ್ ಬಂದ್ಬಿಟ್ಟು ಮುಂಬೈಯಲ್ಲಿ ವಿಜಯ್ ಚೌಹಾನ್ ಮತ್ತು ಚಮನ್ ಅನ್ನೋ ಗಂಡ ಹೆಂಡತಿ ನಳ್ಸಾಪುರ ಈಸ್ಟ್ ಅನ್ನೋ ಒಂದು ಏರಿಯಾದಲ್ಲಿ ವಾಸವಿದ್ರು. ಹೆಂಡತಿ ಚಮನ್ ಅವರು ತಮ್ಮ ಲವರ್ ಜೊತೆ ಸೇರ್ಕೊಂಡು ಗಂಡನ ಸಾಯಿಸಿ ತಮ್ಮ ಮನೆಯಲ್ಲೇ ಹೂತಾಕಿದ್ದಾರೆ. ಹೌದು, ಇದು ನಿಮಗೆ ಸ್ವಲ್ಪ ದೃಶ್ಯ ಮೂವಿ ನೆನಪಾಗ್ಬೋದು. ದೃಶ್ಯ ಮೂವಿಲೂ ಕೂಡ ಅವನು ಹಿಂಗೆ ಪೊಲೀಸ್ ಸ್ಟೇಷನಲ್ಲಿ ಹೂತಾಕಿರ್ತಾನಲ್ಲ, ಸೇಮ್ ಅದೇ ರೀತಿ ಇಲ್ಲಿ ಹೆಂಡತಿ ತನ್ನ ಲವರ್ ಜೊತೆ ಸೇರ್ಕೊಂಡ್ಬಿಟ್ಟು ಗಂಡನ ಹೂತಾಕಿಯಾಳೆ. ಸೊ ವಿಜಯ್ ಅವರು 2 ವಾರ ಆಗುತ್ತೆ ಮಿಸ್ಸಿಂಗ್ ಆಗಿ. ಅವಾಗ ವಿಜಯ್ ಅವರ ಅಣ್ಣ ತಮ್ಮಂದಿರು ಮನೆಗೆ ಬಂದು ಹೋಗ್ತಾ ಇರ್ತಾರೆ. ಸೊ ಹೊಸ ಟೈಲ್ಸ್ನ ನೋಡ್ತಾರೆ. ಹಳೆ ಟೈಲ್ಸ್ನ ತೆಗ್ದಾಕ್ಬಿಟ್ಟು ಹೊಸ ಟೈಲ್ಸ್ ಹಾಕ್ಸಿದಾರಲ್ಲ ಅಂತ ಗಮನಿಸ್ತಾರೆ. ಮತ್ತೆ ಮನೆಯಿಂದ ಒಂಥರ ಕೆಟ್ಟು ಸ್ಮೆಲ್ ಕೂಡ ಬರ್ತಾ ಇರುತ್ತೆ. ಸೊ ಹಾಗಾಗಿ ಇಲ್ಲಿ ಗುಂಡಿ ತೋಡೋಣ, ಇಲ್ಲೇನೋ ಒಂದು ಕೆಟ್ಟು ಸ್ಮೆಲ್ ಬರ್ತಾ ಇದೆಯಲ್ಲ ಇಲ್ಲಿಂದ ಅಂತ ಗುಂಡಿ ತೋಡಿದ್ದಾರೆ. ಗುಂಡಿ ತೋಡಿದ್ಮೇಲೆ ಅಲ್ಲಿ ವಿಜಯ್ ಅವ್ರದ್ದು
ಸಿಕ್ಕಿದೆ. ಕೊನೆಗೆ ಪೊಲೀಸ್ ಅವರು ವಿಜಯ್ ಅವ್ರ ಹೆಂಡತಿನ ಮತ್ತೆ ಆ ಹೆಂಡತಿ ಲವರ್ ಇದನ್ನೆಲ್ಲ ಇಬ್ರನ್ನು ಕೂಡ ಅರೆಸ್ಟ್ ಮಾಡಿದ್ದಾರೆ. ಮತ್ತೆ ಇನ್ನು ಇನ್ವೆಸ್ಟಿಗೇಷನ್ ನಡೆಸ್ತಾ ಇದಾರಂತೆ. ನೆಕ್ಸ್ಟ್ ಅಪ್ಡೇಟ್ ಬಂದ್ಬಿಟ್ಟು ಉತ್ತರಾಖಂಡಿನ ಹರಿದ್ವಾರದಲ್ಲಿ ಒಂದು ಕಾಲ್ ತುಳಿತ ಆಗಿದೆ. ಹೌದು, ಮಾನಸ ದೇವಿ ಅನ್ನೋ ಒಂದು ಟೆಂಪಲ್ ಅಲ್ಲಿ ಈ ಒಂದು ಸ್ಟ್ಯಾಂಪೀಡ್ ಕಂಡು ಬಂದಿದೆ. ಸೊ ಈ ಸ್ಟ್ಯಾಂಪೀಡ್ ಅಲ್ಲಿ 6 ಜನದ್ದು ಡೆತ್ ಇದೆ ಅಂತೆ, ಮತ್ತೆ ಸುಮಾರು ಜನಕ್ಕೆ ಇಂಜುರಿ ಕೂಡ ಆಗಿದೆ. ಏನಕ್ಕೆ ಈ ಒಂದು ಇನ್ಸಿಡೆಂಟ್ ಆಯ್ತು ಅಂತ ಕೇಳೋದಾದ್ರೆ, ಸೊ ಅಲ್ಲಿ ಏನು ಟೆಂಪಲ್ ವಿಸಿಟ್ ಮಾಡಕ್ಕೆ ಜನರು ಬಂದಿದ್ರಲ್ಲ, ಅದ್ರಲ್ಲೊಬ್ರು ಒಂದು ಎಲೆಕ್ಟ್ರಿಸಿಟಿ ವೈರು ಕಟ್ ಆಗ್ಬಿಟ್ಟು ಕೆಳಗೆ ಬಿದ್ದಿದೆ ಅಂತ ಒಂದು ಫೇಕ್ ನ್ಯೂಸ್ನ ಅಲ್ಲಿ ಹರಡಿಸಿದ್ದಾರೆ. ಸೊ ಆ ಒಂದು ನ್ಯೂಸ್ನ ಜನರು ಕೇಳ್ಬಿಟ್ಟು ದಿಕ್ಕುಪಾಲಾಗಿ ಓಡೋಕ್ಕೆ ಟ್ರೈ ಮಾಡಿದ್ದಾರೆ. ಆವಾಗ ಈ ಒಂದು ಇನ್ಸಿಡೆಂಟ್ ಸಂಭವಿಸಿದೆ. ಬಟ್ ಆಮೇಲೆ ಉತ್ತರಾಖಂಡಿನ ಪವರ್ ಕಾರ್ಪೊರೇಷನ್ಗೆ ಕೇಳಿದಾಗ ಉತ್ತರಾಖಂಡಿನ ಪವರ್ ಕಾರ್ಪೊರೇಷನ್ ಅವರು ಯಾವುದೇ ರೀತಿ ಎಲೆಕ್ಟ್ರಿಕ್ ವೈರು ಕಟ್ಟಾಗಿ ಬಿದ್ದಿಲ್ಲ, ನಮ್ದೇನು ಫಾಲ್ಟ್ ಇಲ್ಲ ಅಂತ ಸ್ಟೇಟ್ಮೆಂಟ್ ಕೊಟ್ಟಿದ್ದಾರೆ. ಕೊನೆಗೆ ರೆಸ್ಕ್ಯೂ ಟೀಮ್ ಅವ್ರು ಬಂದಿದ್ದಾರೆ, ಮತ್ತೆ ಪೊಲೀಸ್ ಅವ್ರು ಬಂದಿದ್ದಾರೆ. ಆಮೇಲೆ ಅಲ್ಲಿ ಇಂಜುರಿ ಆಗಿತ್ತಾರ ಅವ್ರನ್ನೆಲ್ಲರನ್ನು ಹಾಸ್ಪಿಟಲ್ಗೆ ತಲುಪಿಸೋ ಕೆಲಸ ಮಾಡಿದ್ದಾರೆ. ನೆಕ್ಸ್ಟ್ ಅಪ್ಡೇಟ್ ಬಂದ್ಬಿಟ್ಟು ಬ್ಯಾಂಗ್ಳೂರಲ್ಲಿ ಕಂಟೆಂಟ್ ಕ್ರಿಯೇಟರ್ ಶಕೀರಾ ಅನ್ನೋರು ತಿಂಡಿ ತಿನ್ನಕ್ಕೆ ಅಂತ ರಾಮೇಶ್ವರಂ ಕೆಫೆಗೆ ಹೋಗಿದ್ದಾರೆ. ಅಲ್ಲಿ ಅವರು ಜೇಮಿ ಲ್ಯಾನಿಸ್ಟರ್ನ ಮೀಟ್ ಆಗಿದ್ದಾರೆ. ಹೌದು, ಇವ್ರ ಹೆಸರು ಬಂದ್ಬಿಟ್ಟು ನಿಕೋಲಸ್ ಕೋಸ್ಟರ್ ಅಂತ. ಇವ್ರನ್ನ ನೀವು ಗೇಮ್ ಆಫ್ ಥ್ರೋನ್ಸ್ ಅಲ್ಲಿ ಜೇಮಿ ಲ್ಯಾನಿಸ್ಟರ್ ಅನ್ನೋ ಒಂದು ಕ್ಯಾರೆಕ್ಟರ್ ಅನ್ನ ಪ್ಲೇ ಮಾಡಿರೋದು ನೋಡಿರ್ತೀರಾ. ಸೊ ಶಕೀರಾ ಯಾವಾಗ ಈ ವಿಡಿಯೋನ ಇನ್ಸ್ಟಾಗ್ರಾಮ್ ಅಲ್ಲಿ ಅಪ್ಲೋಡ್ ಮಾಡ್ತಾರೆ, ಈ ರೀಲ್ ಮಾತ್ರ ತುಂಬಾನೇ ವೈರಲ್ ಆಗಿದೆ. ಆ ರೀಲ್ ಅಲ್ಲಿ ಶಕೀರಾ ಅವರು ಕೊನೆಗೆ ಜೇಮಿ ಲ್ಯಾನಿಸ್ಟರ್ ಅವ್ರ ಹತ್ರ ಫೋಟೋ ಕೂಡ ತೆಗೆಸ್ಕೊಂಡಿರೋದು ನೀವು ನೋಡ್ಬೋದು. ನೀವೇನಾದ್ರೂ ಗೇಮ್ ಆಫ್ ಥ್ರೋನ್ಸ್ ನೋಡಿಲ್ಲ ಅಂದ್ರೆ ಜಿಯೋ ಹಾಟ್ಸ್ಟಾರ್ ಅಲ್ಲಿ ಹೋಗಿ ನೀವು ನೋಡ್ಬೋದು. ಕನ್ನಡ ಡಬ್ಡ್ ವರ್ಷನ್ ಕೂಡ ಅಲ್ಲಿ ನಿಮಗೆ ಸಿಗುತ್ತೆ. ಇದಾಗಿತ್ತು ಇವತ್ತಿನ ಟಾಪ್ ಟ್ರೆಂಡಿಂಗ್ ನ್ಯೂಸ್. ನೀವೇನಾದರೂ ನಮ್ಮ ವಿಡಿಯೋನ ಲೈಕ್ ಮಾಡಿಲ್ಲ ಅಂದರೆ ಈ ಕೂಡ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕನ್ನ ಒತ್ತಿ ಅಂತ ಹೇಳ್ತಾ ಥ್ಯಾಂಕ್ ಯು.